ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ರವಿಕೃಷ್ಣ ರೆಡ್ಡಿ ಅವರೇ, ನೀರು ಹಾಗೂ ಬಿಜಿಲಿಯ ವಿಚಾರ, ವಿದ್ಯುತ್ತಿನ ವಿಚಾರ ಹೇಳಿದ್ರಿ. ಸುಮಾರು 15 ಲಕ್ಷ CCTV ಕ್ಯಾಮ್ರಾಗಳನ್ನ ದೆಹಲಿಯಾದ್ಯಂತ ಹಾಕ್ತೇವೆ ಅನ್ನುವಂಥ ಭರವಸೆ ಕೊಟ್ಟಿದ್ರಿ. ಅಂದರೆ ನಿಮಗಿರೋದು 5 ವರ್ಷ, ಅಂದರೆ ಸುಮಾರು 1825 ದಿನಗಳು. ಪ್ರತಿ 2 ನಿಮಿಷಕ್ಕೆ ಒಂದೊಂದು ಕ್ಯಾಮ್ರಾ ಹಾಕ್ತಾ ಹೋಗಬೇಕಾಗುತ್ತೆ. 10 ರಿಂದ 15 ಲಕ್ಷ CCTVಗಳು ಅಂತ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೇನೆ ನಮ್ಮ ಪಕ್ಷ ಗೆದ್ದಿದೆ ಅಂತ 10ನೇ ತಾರೀಕು ಗೊತ್ತಾಗ್ತಿದ್ದಂಗೆ 11ನೇ ತಾರೀಕು ಬೆಳಿಗ್ಗೆನೆ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ 70 ಪಾಯಿಂಟ್ಗಳಿತ್ತಲ್ವ, ಅದನ್ನು ದೆಹಲಿಯ ಚೀಫ್ ಸೆಕ್ರೆಟರಿ ಕಳಿಸಿ ಫೆಬ್ರವರಿ 19ನೇ ತಾರೀಕು ಅಂದರೆ ಇನ್ನು 3-4 ದಿವಸಗಳಿಗೆ ಅದ್ರ ಬಗ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ಜೊತೆ ಚರ್ಚೆ ಮಾಡಿ ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡಿ ಅಂತ ಹೇಳಿ. ಅಲ್ಲ, ಅದೇ ಈಗ ಇನ್ನು ಚರ್ಚೆ ನಡೀತಿದೆ, ರೋಡ್ ಮ್ಯಾಪ್ ನಡೀತಿದೆ. ಸರ್ಕಾರದ ಅಧಿಕಾರಿಗಳು ಕೊಡೋದು. ಈ ಮಧ್ಯದಲ್ಲಿ ನಮ್ಮ ಪಕ್ಷದೊಳಗಡೆ ನಿಮ್ಗೆ ಗೊತ್ತಿರಬಹುದು ಆದರ್ಶ ಶಾಸ್ತ್ರಿ ಅಂತ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮರಿಮೊಮ್ಮಗ, ಅವರು ಆಪಲ್ ಅಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು, ಈಗ ಅವರು MLA ಆಗಿದ್ದಾರೆ. ಅವರು ಈ ಫ್ರೀ ವೈಫೈ ಮತ್ತೆ ಈ CCTVಗಳ ಬಗ್ಗೆ ಬಹಳ ಫೀಸಿಬಲ್ ಟೆಸ್ಟ್ ಇದು ಮಾಡಿದ್ದಾರೆ. ಗ್ಲೋಬಲ್ ಟೆಂಡರ್ ಕರೆಯೋದಕ್ಕೆ ಮಾಡ್ತಾ ಇದ್ದೀವಿ. ಏನು ದಿವಸಕ್ಕೆ 5,000-10,000 CCTVಗಳನ್ನ ಅಳವಡಿಸ್ತಾರೆ. ಯಾಕಂದ್ರೆ ಅದೇನು ಬಹಳ ದೊಡ್ಡ ಇದೇನು ಅಲ್ಲ. ಆದ್ರೆ CCTVಗಳನ್ನ ನೆಟ್ವರ್ಕಿಂಗ್ ಮಾಡೋದಿದೆಯಲ್ಲ, ಅದು ಅದೇ ನೆಟ್ವರ್ಕ್ ಮಾಡೋದಿದೆಯಲ್ಲ. ಈಗ CCTV ನೆಟ್ವರ್ಕಿಂಗ್ ಮಾಡಲಿಲ್ಲ ಅಂದ್ರೆ CCTV ಹಾಕ್ಬಿಟ್ಟು ಒಂದು ವಿಚಾರ ತೋರ್ಸಕ್ಕಾಗದ್ರೆ ಅದೇ. ಹಾಗಾಗಿನೇ ಒಂದೇ ರಾತ್ರೋರಾತ್ರಿ 15 ಲಕ್ಷ ಬರೋದಿಲ್ಲ. ಅದು ಶುರುವಾಗೋದು ಆರಂಭ 1 ರಿಂದ 1, 10, 1000, ಲಕ್ಷ, 15 ಲಕ್ಷ ಹೀಗೆ ಬರುತ್ತೆ. ಹಾಗಾಗಿ ಗ್ಲೋಬಲ್ ಟೆಂಡರ್ ಕರೆಯೋದಕ್ಕೆ ವ್ಯವಸ್ಥೆಗಳಾಗುತ್ತೆ. ಇದು 5 ವರ್ಷಗಳು ಬೇಕಾಗೋದಿಲ್ಲ. 5 ವರ್ಷಗಳು ಅಂದ್ರೆ 1825 ದಿನ. 15 ಲಕ್ಷ CCTV ಕ್ಯಾಮ್ರಾಗಳಿಗೆ ನಾವು ಡಿವೈಡ್ ಮಾಡ್ತಾ ಹೋದ್ರೆ ಈ ಸಮಯನ 2 ನಿಮಿಷಕ್ಕೆ ಒಂದು CCTV ಆಗ್ತಾ ಹೋಗ್ಬೇಕಾಗುತ್ತೆ. ಆಗುತ್ತೆ. ಈಗ ನಾವು ಅಷ್ಟೇ ಅಲ್ಲ, 2 ಲಕ್ಷ ಪಬ್ಲಿಕ್ ಟಾಯ್ಲೆಟ್ಗಳನ್ನ ಕಟ್ಟೋದಕ್ಕೆ. ಎಸ್. ಸೊ 1.5 ಲಕ್ಷ ಜುಗ್ಗಿ ಜೋಪಡಿಗಳಲ್ಲಿ, ಈಗ ನಾನು ಆಗ್ಲೇ ಮಂಗಲ್ಪುರಿ ವಿಚಾರ ಹೇಳಿದೆ, ಅದ್ರ ಬೈಲಲ್ಲಿ ಸುಮಾರು ಒಂದು 5-6 ಎಕರೆಯಷ್ಟು ಒಂದು ಉದ್ಯಾನವನ ಇತ್ತು. ಅದನ್ನ ಪೂರ್ತಿ ಡೆಮಾಲಿಷ್ ಮಾಡ್ಬಿಟ್ಟಿದ್ದಾರೆ. ಅಲ್ಲಿರುವಂಥ ಒಂದು 15,000-20 ಸಾವಿರ ಸ್ಲಮ್ಮಲ್ಲಿರುವಂಥವ್ರು ಬೆಳಗ್ಗೆ ಎದ್ದು ಗಂಡು ಹೆಣ್ಣು ಓಪನ್ ಆಗ್ಬಿಟ್ಟಿದೆ, ಪೂರ್ತಿ ಪಾರ್ಕ್ ನೆಲಸಮ ಮಾಡಿದ್ದಾರೆ. ಬೆಳಗ್ಗೆ ಎದ್ದು ಅಲ್ಲಿ ಟಾಯ್ಲೆಟ್ ಹೋಗ್ತಾರೆ. 2 ಲಕ್ಷ ಟಾಯ್ಲೆಟ್ ಅಂದ್ರೆ 2 ಲಕ್ಷ ಟಾಯ್ಲೆಟ್ ಅಂದ್ರೆ 5 ವರ್ಷಕ್ಕೆ 1825 ದಿನ ಅಂತ ಲೆಕ್ಕ ಹಾಕಿದ್ರೆ 13 ನಿಮಿಷಕ್ಕೆ ಒಂದೊಂದು ಟಾಯ್ಲೆಟ್ ಕಟ್ಸ್ತಾ. ಅದನ್ನೇ ನಾವು ಕರ್ನಾಟಕ 13 ಮಿನಿಟ್ಸ್ ಇಡೀ ದೇಶದಲ್ಲಿ ಈ ಶೌಚಾಲಯಗಳ ಬಗ್ಗೆ ಓಪನ್ ಡೆಫೆಕೇಶನ್ ವಿರುದ್ಧವಾಗಿ ನಡೀತಿರುವಂಥ ಇದರಲ್ಲಿ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಶಬಾಷ್ಗಿರಿಯನ್ನು, ಅಂದರೆ ಅತ್ಯುತ್ತಮವಾಗಿ ಮಾಡಿದ್ದಾರೆ ಅಂತಲ್ಲ, ಇದ್ದುದ್ರಲ್ಲಿ ಮಾಡಿದ್ದಾರೆ ಅಂತ ತಗೊಂಡಿರೋದು ಕರ್ನಾಟಕದಲ್ಲೂ 13 ನಿಮಿಷ. ಆಮೇಲೆ ದೆಹಲಿನಲ್ಲಿ ನೀವು ತಿಳ್ಕೊಂಡಿರೋ ಹಾಗೆ 1.25 ಕೋಟಿ ಜನ ಇದ್ದಾರೆ. ಅದರಲ್ಲಿ ಸುಮಾರು 1 ಲಕ್ಷ ಜನ ಈ ಗರೆ ಕೆಲಸ ಮಾಡೋರು ಇರ್ತಾರೆ. ನೀವು ಅದನ್ನ ಅವರೇಜ್ ಆಗಿ ಲೆಕ್ಕ ಹಾಕ್ತಾ ಹೋದ್ರೆ ದಿವಸಕ್ಕೆ ಸಾವಿರಾರುಗಳನ್ನ ಕಟ್ತಾ ಹೋಗ್ಬೋದು. ಅದೇನು ಬಹಳ ದೊಡ್ಡ ವಿಚಾರ ಅಲ್ಲ. ದೆಹಲಿಯ ಭೂಮಿ ಸಂಪೂರ್ಣ ಹಿಡಿತದಲ್ಲಿರುವಂತದ್ದು ಕೇಂದ್ರ ಸರ್ಕಾರದ ಹಿಡಿತದಲ್ಲಿ. ನೀವು ಮೊದಲು ಭೂಮಿ ತಗೋಬೇಕು. ಅದಕ್ಕೇನೆ ಮೊದಲನೇ ಭೂಮಿನ ಇಲ್ಲ. 2 ಗೆದ್ದ ಮಾರನೇ ದಿವಸನೇ ವೆಂಕಯ್ಯ ನಾಯ್ಡು ಅವ್ರ ಹತ್ರ ಹೋದಾಗ, ವೆಂಕಯ್ಯ ನಾಯ್ಡು ಅವರು ನಗರ ಅಭಿವೃದ್ಧಿ ಸಚಿವರು ಏನೋ ಆಗಿದ್ದಾರೆ, ಅವ್ರ ಹತ್ರ ಅವ್ರ ಹತ್ರ ಇಟ್ಟ ಮೊದಲ ಮನವಿನೇ ಇದು. ನಾವು ನಮ್ಮ ಎಲ್ಲ ಯೋಜನೆಗಳಿಗೂ ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಭೂಮಿ ಇದೆ, ದಯವಿಟ್ಟು ಇದನ್ನ ನಮಗೆ ಕೊಡಿ, ಅಧಿಕಾರವನ್ನ ಕೊಡಿ, ಅಥವಾ ಆ ಭೂಮಿಯನ್ನು ಹಂಚಿಕೆ ಮಾಡಿ ಅಂತ. ಎಲ್ಲದಕ್ಕೂ ನೀವು 500 ಹೊಸ ಶಾಲೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ರೆ, 20 ಕಾಲೇಜುಗಳು, 20 ಕಾಲೇಜ್ ಆರಂಭ ಮಾಡ್ತೀವಿ ಅಂತಿದ್ರೆ, ಅದೆಲ್ಲದಕ್ಕೂ ಭೂಮಿ ಬೇಕಾಗಿರೋದು ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಕೈಯಲ್ಲಿದೆ, ಅದು ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ. ಹಾಗಾದ್ರೆ ಈಗ ಕೇಂದ್ರ ಸರ್ಕಾರ ಹೇಗೆ ನೀವೀಗ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಬೇಕೀಗ? ಹಾಗಾದ್ರೆ ಕೇಂದ್ರ ಸರ್ಕಾರದ ಅಸಹಕಾರ ಇರುತ್ತೆ ಅಂತೀರಾ ನೀವು? ಮೊದಲ ಟ್ವೀಟು ದೆಹಲಿ ಚುನಾವಣೆ ಬರ್ತಿದ್ದಂಗೆನೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದ ಮೊದಲ ಟ್ವೀಟ್ ಏನು? ಅಭಿನಂದಿಸಿ ನನ್ನ ಸಹಕಾರ ಇರುತ್ತೆ ಅಂದಿರೋದು. ಹಾಗಾಗಿ ಇಷ್ಟು ರೀತಿಯ ಬಹುಮತ ಕೊಟ್ಟಿರುವಾಗ ಕೇಂದ್ರ ಸರ್ಕಾರ ಆ ಬಹುಮತವನ್ನು ನಿರಾಕರಿಸೋದಕ್ಕಾಗೋದಿಲ್ಲ, ಅದವರ ಜವಾಬ್ದಾರಿಯೂ ಆಗಿರುತ್ತೆ. ಹಾಗಾಗಿನೇ ಸಹಕಾರ ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರ ಸಹಕಾರ ಕೊಡಲೇಬೇಕು. ನಾವೇನು ಬಂಗ್ಲೆ ಕಟ್ತೀವಿ ಅಥವಾ ಇನ್ಯಾರಿಗೋ ಅಂಬಾನಿ ಅದಾನಿಗೆ ಇಂಡಸ್ಟ್ರಿ ಕಟ್ಕೊಡ್ತೀವಿ ಅಂತೆಲ್ಲ ಕೇಳ್ತಿರೋದು. ಸಾರ್ವಜನಿಕ ಭೂಮಿ ಇದೆ, ಅಂದರೆ ನಮಗೆಲ್ಲ ಸೇರಿರುವಂಥ ಸಾರ್ವಜನಿಕ ಒಡೆತನದ ಸರ್ಕಾರಿ ಭೂಮಿ ಇದೆ. ಆ ಸರ್ಕಾರಿ ಭೂಮಿಯನ್ನ ಸಾರ್ವಜನಿಕರ ಉಪಯೋಗಕ್ಕಾಗಿ ಇಂಥ ಪ್ರಾಜೆಕ್ಟ್ಗಳಿದೆ ಕೊಡಿ ಅಂತ ಮನವಿ ಕೊಟ್ಟಾಗ ಕೊಡಲೇಬೇಕಾಗುತ್ತೆ. ನಾವೇನು ಪ್ರೈವೇಟ್ ಆಗಿ ನಾವು ಕಟ್ತೀವಿ ಅಂತ ಹೇಳ್ತೀವಿ. ಈಗಾಗಲೇ ನಿಮ್ಮ ಪಕ್ಷದ ನಾಯಕ ಕುಮಾರ್ ವಿಶ್ವಾಸ್ ಅವರು ಆಗಲೇ ಬಹಿರಂಗವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದವ್ರು ಭೂಮಿ ಕೊಟ್ಟರೆ ನಾವು ಕೊಡ್ತೀವಪ್ಪ, ಅವ್ರು ಕೊಡಲಿಲ್ಲ ಅಂದ್ರೆ ನಾವು ಹೆಂಗೆ ಕಟ್ಟೋದು ಅನ್ನೋ ಮಾತು. ಅಲ್ಲೇ ಕೇಂದ್ರ ಸರ್ಕಾರ ಕೊಡೋ ರೀತಿಲೂ ಆಗುತ್ತೆ. ಈಗ ಜನ ಇಷ್ಟು 54% ಜನ ವೋಟ್ ಹಾಕಿರೋದು, ಹಾಗಾದ್ರೆ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ತೀರ್ಮಾನ ಅಂತ ಆಗಲ್ವಾ? ದೆಹಲಿ ಇಂಪ್ರೂವ್ ಆಗಬೇಕಾದ್ರೆ ಅವ್ರಿಗೂ ಬೇಕಾಗಿದೆಯಲ್ವಾ? 3 MCDಗಳಿದಾವೆ, ಅಂದರೆ ದೆಹಲಿಯ ಕಾರ್ಪೊರೇಷನಲ್ಲಿ 3 ಕಾರ್ಪೊರೇಷನ್ಗಳಿದಾವೆ. ಆ 3 ಕಾರ್ಪೊರೇಷನ್ಗಳು BJPಲಿದೆ. ಹಾಗಾದ್ರೆ BJPಯವರು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅಡೆತಡೆ ಒಡ್ತಾರ? ಹೇಳ್ಬೋದು ಒಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಒಂದು ದೊಡ್ಡ ಸಂಘರ್ಷಕ್ಕೆ ಎಲ್ಲ ರೀತಿಯಲ್ಲೂ ವೇದಿಕೆ ಸಿದ್ಧ ಆಗ್ತಾ ಇದೆ. ನನಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಯಾಕಂದ್ರೆ ದೆಹಲಿಯಲ್ಲಿ ಒಂದು ರೀತಿಯ ಸುಭದ್ರವಾದ ಆಡಳಿತ ಮತ್ತು ಜನಪರವಾದ ಆಡಳಿತ ಬರಬೇಕಾಗಿರೋದು ಕೇಂದ್ರ ಸರ್ಕಾರಕ್ಕೂ ಅಗತ್ಯ ಇದೆ.
ಯಾಕಂದರೆ ಅದು ದೇಶದ ರಾಜಧಾನಿ. ನೇರವಾಗಿ ಜನ ಈಗ ಆಮ್ ಆದ್ಮಿ ಪಕ್ಷದ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿರೋದ್ರಿಂದ, ಪ್ಲಸ್ ಆಮ್ ಆದ್ಮಿ ಪಕ್ಷದ ಮೇಲೆ ಜನರ ಒಂದು ದೃಷ್ಟಿನೂ ನೆಟ್ಟಿರೋದ್ರಿಂದ ಆಮ್ ಆದ್ಮಿ ಪಕ್ಷದವರು ನೇರವಾಗಿ ಹೋಗಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂದರೆ ಅದು ಇಡೀ ದೇಶದ ಜನಕ್ಕೆ ಗೊತ್ತಾಗುತ್ತೆ. ಆ ಅಡ್ವರ್ಸ್ ಎಫೆಕ್ಟ್ ಯಾರ ಮೇಲೆ ಆಗುತ್ತೆ? ಕೇಂದ್ರ ಸರ್ಕಾರದ ಮೇಲೆ, BJP ಮೇಲೆ ಆಗುತ್ತೆ. ಅದೇ ರೀತಿ ನಾಳೆ ಹೇಳ್ತಾರೋ ನೀವು ಅವಾಸ್ತವಿಕವಾದಂತಹ, ವಾಸ್ತವಕ್ಕೆ ಹತ್ತಿರ ಆಗದೆ ಇರುವಂತಹ ಭರವಸೆಗಳನ್ನ ಕೊಟ್ಟಿದ್ದೀರಿ, ಇದೆಲ್ಲ ಈಡೇರಿಸಲಿಕ್ಕೆ ಆಗಲ್ಲ ಅಂತ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಸರ್ಕಾರಿ ಭೂಮಿನೇ ತಗೋಬೇಕಾ? ಆಗ್ಲೇ ಹೇಳಿದಾಗ 40,000 ಕೋಟಿ ರೂಪಾಯಿ ಬಡ್ಜೆಟ್ ಇದೆ. ಅಲ್ಲ, ನಾನು ಇದನ್ನ ಹೈಪಥೆಟಿಕಲ್ ಆಗಿ ಹೇಳ್ತಿದ್ದೀನಿ, ಇದನ್ನ ನಮ್ಮ ಆಮ್ ಆದ್ಮಿ ಪಕ್ಷ ಸರ್ಕಾರ ಮಾಡುತ್ತೆ ಅಂತಲ್ಲ. ಪ್ರೈವೇಟ್ ಭೂಮಿ ಸಿಗಲ್ವಾ? 40,000 ಕೋಟಿ ಬಜೆಟ್ ಅಲ್ಲಿ ಏನ್ ಮಾಡ್ತೀರಿ ನೀವು? 40,000 ಕೋಟಿ ಬಜೆಟ್ ಅಲ್ಲಿ ಏನ್ ಮಾಡ್ತೀರಿ? ಎಷ್ಟು ಭೂಮಿ 40,000 ಕೋಟಿ ಬಜೆಟ್ ಅನ್ನೋದು ಸಣ್ಣ ಬಜೆಟ್ ಅಲ್ಲ. ಇವತ್ತು ಅನೇಕ ನಮ್ಮ ಕರ್ನಾಟಕದ ಬಜೆಟ್ 1,51,000 ಕೋಟಿ ಸಂಪೂರ್ಣವಾಗಿ ಕೇಂದ್ರದ ಹಿಡಿತದಲ್ಲಿದೆ ದೆಹಲಿ ಅನ್ನುವಂಥದ್ದು. ಅಲ್ಲಿಗೆ ರಾಜ್ಯ ಸ್ಥಾನಮಾನ ಇಲ್ಲ ಇವತ್ತಿಗೂ ಕೂಡ. ನಾಳೆ ಹೋಗಿ ಕೇಜ್ರಿವಾಲ್ ಅವರು ಮತ್ತೆ ಬೀದಿಯಲ್ಲಿ ಕೂತ್ಕೊಂಡು ನಮಗೆ ರಾಜ್ಯ ಸ್ಥಾನಮಾನ ಕೊಡಿ ಅಂತ ಕೇಳಿದ್ರೆ ಆಶ್ಚರ್ಯ ಇಲ್ಲ. ಅಲ್ಲ, ಅದು ಆದ್ರೂ ಆಗ್ಬಹುದು. ಯಾವಾಗ ಕೇಂದ್ರ ಸರ್ಕಾರ ನೈತಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಮಾಡಬೇಕಾಗಿರುವ ಕೆಲಸಕ್ಕೆ ಅಡ್ಡ ಹಾಕ್ತಾ ಮಾಡ್ತಾ ಇದೆ ಅಂದ್ರೆ, ಧರಣಿ ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಬಹಳ ಪ್ರಮುಖವಾದ ಒಂದು ಅಂಶ. ನೀವು ಧರಣಿನೂ ಉಪಯೋಗಿಸದೆ ಕೇವಲ ನಾವು ಪತ್ರ ವ್ಯವಹಾರದ ಮುಖ್ಯನ. ಈಗ ಒಂದು ಮಾತಿದೆ, ದಡ್ಡನಿಗೆ ಏನು ಬುದ್ಧಿವಂತನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಒಂದು ಸೌಹಾರ್ದಯುತವಾದ ವಾತಾವರಣದಲ್ಲಿ ನಾವು ನೀವು ಪತ್ರ ವ್ಯವಹಾರದ ಮುಖೇನ ಅಥವಾ ಚರ್ಚೆ ಮೂಲಕ ನಿಭಾಯಿಸ್ಕೊಳ್ಳೋದಿಕ್ಕಾಗುತ್ತೆ ಅಂದ್ರೆ ಅದು ವೆಲ್ ಅಂಡ್ ಗುಡ್. ಅಲ್ಲಿಗೆ ಆದ್ರೆ ಅದಾಗ್ಲಿಲ್ಲ, ನೀವು ಬೇಕು ಅಂತಲೇ ನನಗೆ ಅಡ್ಡ ಹಾಕ್ತಾ ಇದ್ದೀರಿ ಅಂದಾಗ ನಾನು ಧ್ವನಿ ಏರಿಸಲೇಬೇಕಾಗುತ್ತೆ. ಧರಣಿ ಮಾಡುವಂತಹ ಏನು ಅಗತ್ಯ ಬರೋದಿಲ್ಲ ಅನ್ನುವಂಥ ವಿಶ್ವಾಸ ನಮಗಿದೆ. ಮತ್ತೆ ಅದರ ಅಗತ್ಯ BJPಗೂ ಈಗಿಲ್ಲ. ಯಾಕಂದರೆ BJPಗೆ ಈಗ ಆಮ್ ಆದ್ಮಿ ಪಕ್ಷವನ್ನು ತೆಗಳಿ ಅವರನ್ನು ಅವರು ಆಡಳಿತ ಮಾಡದೇ ಇರೋ ಥರಕ್ಕೆ ಮಾಡಿ ಅವರಿಂದ ಏನು ಲಾಭ ಆಗಲ್ಲ. ಅವರಿಗೆ BJPಗೆ ಯಾವುದೇ ಥರದ ಲಾಭ ಆಗಲ್ಲ, ನಷ್ಟ ಆಗಿರೋದರ ಇತಿಹಾಸ ನೋಡಿದ್ದಾರೆ. ಹಾಗಾಗಿ ನಾವು ಯಾವ ಥರ ಕೇಳಿದೀವಿ ಅದಕ್ಕೆಲ್ಲ ಸಂಪೂರ್ಣ ಸಹಕಾರ ಕೇಂದ್ರ ಸರ್ಕಾರದವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ. ನೀವು ವಾಸ್ತವಕ್ಕೆ ಹತ್ತಿರವಲ್ಲದ ಭರವಸೆಗಳನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀರಿ, ಯಾವುದು ಅಂತ ಅದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ನಾವು ಇವನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾಳೆ ಕೇಂದ್ರ ಸರ್ಕಾರ ಮುಂದೆ ಬಂದ್ರೆ ಮೋದಿ ಜೊತೆ ಕೇಜ್ರಿವಾಲ್ ಸಂಘರ್ಷಕ್ಕೆ ಇಳಿತಾರೆ. ಅದು ಹೈಪಥೆಟಿಕಲ್ ಪ್ರಶ್ನೆ. ಯಾಕಂದರೆ ನಾವು ಕೊಟ್ಟಿರುವಂಥದ್ದು, ನಾವು ದೆಹಲಿ ಡೈಲಾಗ್ ಅನ್ನುವಂಥ ಒಂದು ವಿನೂತನವಾದ ಒಂದು ಇದಾಯಿತು. ದೆಹಲಿಯ ಸಮಸ್ಯೆಗಳೇನು, ಪರಿಹಾರಗಳೇನು ಅನ್ನುವಂಥದ್ದನ್ನು ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು, ಸೋಷಿಯಲ್ ಆಕ್ಟಿವಿಸ್ಟ್ಗಳೆಲ್ಲ ಸೇರಿಸ್ಕೊಂಡು ದೆಹಲಿ ಡೈಲಾಗ್ ಮಾಡಿ ಮತ್ತೆ ಅದನ್ನು 700 ಜನಸಭೆಗಳ ಮೂಲಕ ಜನರ ಹತ್ರ ಚರ್ಚೆ ಮಾಡಿ ಅಂತಿಮವಾಗಿ ಚುನಾವಣೆಗೆ 10 ದಿವಸ ಮೊದಲು ನಾವು ಆಮ್ ಆದ್ಮಿ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ವಿ. ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಅಲ್ಲ, ಭೂಮಿನೇ ಇಲ್ಲ, 2 ಲಕ್ಷ ಟಾಯ್ಲೆಟ್ ಎಲ್ಲಿ ಕಟ್ತೀರಿ, 500 ಶಾಲೆ ಎಲ್ಲಿ ಕಟ್ತೀರಿ, 20 ಕಾಲೇಜ್ ಎಲ್ಲಿ ಕಟ್ತೀರಿ ಅಂದ್ರೆ ನೀವು ಭೂಮಿ ಈಗ ದೆಹಲಿನಲ್ಲಿ ಟಾಯ್ಲೆಟ್ಗಳು ಎಲ್ಲೆಲ್ಲಿ ಅನೇಕ ಕಡೆಗಳಲ್ಲಿ ಈ ವೆರಿ ಬ್ಯಾಡ್ಲಿ ಮೇಂಟೈನ್ಡ್ ಅನೇಕ ಪಾರ್ಕ್ಗಳ ಪಕ್ಕದಲ್ಲಿ ಜಾಗ ಇರುತ್ತೆ. ಹಾಗಾಗಿ ಇದು ನೀವೆಲ್ಲ ಏನು ಹೇಳ್ತಿದ್ದೀರಾ, ಇದು ಒಂದು ರೀತಿಯ ಆಡಳಿತಾತ್ಮಕ ಸಮಸ್ಯೆಗಳೇ ಹೊರತು ಇಚ್ಛಾಶಕ್ತಿಯ ಸಮಸ್ಯೆಗಳಲ್ಲ. BJPಯವರು ಅದರಲ್ಲಿ ಪಾಲುದಾರರಲ್ವಾ? ಹಾಗಾಗಿ BJPಯವರು ನೀವೇನು ಹೇಳ್ತಾ ಇದ್ದೀರಾ, ಅವರು ಕೊಡೋದೇ ಇಲ್ಲ, ಸಹಕಾರ ಕೊಡೋದೇ ಇಲ್ಲ ಅನ್ನೋದೇನಾದರೂ ಇದ್ದರೆ ಅದು ಸಾಧ್ಯ ಆಗೋದಿಲ್ಲ. ಅವ್ರು ಕೊಡಲೇಬೇಕಾಗುತ್ತೆ. ನಾವು ಕೇಳ್ತಿರೋದು ಸರ್ಕಾರದ ಭರವಸೆ ಕೊಟ್ಟಿರೋ ನೀವು ಸ್ವಾಮಿ, ಪ್ರಣಾಳಿಕೆ ಹೊಡ್ತಿರೋ ನೀವು, ನಮಗೆ ಕೇಳ್ತೀರಿ ನಿಮ್ಮನೆ ಬರ ಅಂತಾರ. ದೆಹಲಿಯಲ್ಲಿ ಅವ್ರ ಪಾಲೇನೂ ಇಲ್ವಾ? ಎರಡನೇದಾಗಿ BJPಯವರು ಪದೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಕಳೆದ 15 ವರ್ಷಗಳಿಂದ, ನಾವು ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನ ಕೊಡ್ತೀವಿ ಅಂತ. ಮೊನ್ನೆ ಅವ್ರು ವಿಷನ್ ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದಾಗಲೂ ಸ್ಪಷ್ಟವಾಗಿ ಕೇಳಿದಾಗ, ನಾವು BJP ಅಧಿಕಾರಕ್ಕೆ ಬಂದರೆ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನವನ್ನು ಅದನ್ನು ನಾವು ಕೇಳ್ತಾನೆ ಇದ್ದೀವಿ. ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಮೋದಿ ಅವರನ್ನ ಭೇಟಿ ಮಾಡಿದಾಗಲೂ ಕೇಳಿದ್ದಾರೆ. ಅದು ಕೊಟ್ಟಾಗ ಇವೆಲ್ಲ ಸಮಸ್ಯೆಗಳ ಪರಿಹಾರ ಆಗುತ್ತೆ. ನೀವೇ ಹೇಳಿದ್ರಲ್ಲ BJP ಅಧಿಕಾರಕ್ಕೆ ಬಂದ್ರೆ ಅಂತ ಅವ್ರು ಹೇಳಿದ್ರು. ಹಾಗಾದ್ರೆ ಅವರ ಪ್ರಾಮಾಣಿಕತೆನ ಇಡೀ ದೇಶದ ಜನ ಪ್ರಶ್ನೆ ಮಾಡಲ್ವಾ? BJPಯವರ ನಿಜವಾದ ಗುಣ ಏನು, ಅವರ ಪ್ರಾಮಾಣಿಕತೆ ಏನು, ಅವ್ರ ಬದ್ಧತೆ ಏನು ಅಂತ ಪ್ರಶ್ನೆ ಮಾಡಲ್ವಾ? ಯಾವತ್ತೂ ಸಹ ಈಗ ಮೊದಲನೇ ಸಲ ರವಿಕೃಷ್ಣ ರೆಡ್ಡಿ ಅವರು ಮತ್ತೊಂದು ಪ್ರಶ್ನೆ ಮಾಡ್ತಾರೆ. ಗೆಲ್ಲೋವರೆಗೂ ಆಮ್ ಆದ್ಮಿ ಪಕ್ಷ ಅಂದ್ರು, ಗೆದ್ದ ಮೇಲೆ BJP ಅವ್ರು ಕೊಡ್ತಿಲ್ಲ ಅಲ್ಲಿ ಕೈ ತೋರಿಸ್ತಾ ಇದ್ದಾರೆ ಇವರು. ನೋಡಿ, ಇದನ್ನ ಮೊದಲೇ ಯೋಚನೆ ಮಾಡಲಿಲ್ಲ. ನೀವೀಗ ಬಿಜಿಲಿ ಪಾನಿ ವಿಚಾರಕ್ಕೆ ಬಂದಾಗ ಅದು ಪೂರ್ತಿಯಾಗಿ ದೆಹಲಿ ರಾಜ್ಯದ ವಿಚಾರ. ಆ 70 ಆಶ್ವಾಸನೆಗಳಲ್ಲಿ ಅಥವಾ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿರುವ ಅಂಶಗಳಲ್ಲಿ ಬಹುತೇಕವು ರಾಜ್ಯ ಸರ್ಕಾರ ಮಾಡುವಂತಹ ಕೆಲಸಗಳೇ. ಅದರಲ್ಲಿ ಕೆಲವೊಂದು ನೀವು ಹೇಳಿದಾಗ ಈಗ ಶಾಲೆಗಳು, ಆಸ್ಪತ್ರೆಗಳು ಮಾಡಬೇಕು ಅನ್ನುವಾಗ ಅದರಲ್ಲಿ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಅಸಹಕಾರ ಬಂತು ಅಂದ್ರೆ ಘರ್ಷಣೆಗಳಿಲೇಬೇಕಾಗುತ್ತೆ. ಅದು ತಪ್ಪೇನೂ ಅಲ್ಲ. ಜನರ ಮುಂದೆ ನಾವು, ಯಾಕಂದ್ರೆ ಘರ್ಷಣೆಗಿಳಿದಾಗಲೇ ನಾವು ಜನರ ಮುಂದೆ ಸಮಸ್ಯೆ ಹೇಳೋದಿಕ್ಕಾಗೋದು. ನಿಮ್ಮ ಜೊತೆ ಚರ್ಚೆನ ಮುಂದುವರಿಸ್ತೇನೆ ರವಿಕೃಷ್ಣ ರೆಡ್ಡಿ ಅವರೇ. ರವಿಕೃಷ್ಣ ರೆಡ್ಡಿ ಅವರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.